ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್. ಸೊ ಇವತ್ತು ನಾನು ತುಂಬಾ ಒಂದು ಫನ್ ವಿಡಿಯೋವನ್ನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ಒಂದು ಪ್ರಾಡಕ್ಟ್ ಅಂದರೆ ಈ ಒಂದು ಮಾಸ್ಕನ್ನು ನಾನು ತುಂಬ ದಿನದ ಹಿಂದೆನೇ ಮಾಡಬೇಕು, ಅಂದರೆ ಮಾಡಿ ತೋರಿಸ್ಬೇಕು ಅಟ್ಲೀಸ್ಟ್ ನಿಮಗೆ ಅಂತ ಅಂದ್ಕೊತಾ ಇದ್ದೆ. ಸೊ ಈಗ ಅದರ ಟೈಮ್ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ನಾನು ಕೇಳ್ಪಟ್ಟಿದ್ದೀನಿ ಈ ಒಂದು ಚಾರ್ಕೋಲ್ ಬಬಲ್ ಮಾಸ್ಕ್ ಬಗ್ಗೆ. ತುಂಬಾ ಬೆನಿಫಿಷಿಯಲು. ನಿಮ್ಮ ಮುಖದ ಮೇಲಿರುವ ಒಂದು ಇಂಪ್ಯೂರಿಟೀಸ್ ಏನಿದೆ, ಅಂದರೆ ಮೊಡವೆ ಅಥವಾ ಕಲೆ ಅಥವಾ ಸನ್ ಟ್ಯಾನ್ ಆಗಿರ್ಬೋದು ಅಥವಾ ಬಂಗ್ ಆಗಿರ್ಬೋದು, ಆ ರೀತಿಯ ಒಂದು ಸಮಸ್ಯೆಗಳಿಗೆ ಈ ಒಂದು ಚಾರ್ಕೋಲ್ ಮಾಸ್ಕ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಇದನ್ನು ರೆಗ್ಯುಲರ್ ಆಗಿ ಬಳಸ್ತೀನಾ ಇಲ್ವಾ ಅನ್ನೋದು ಇನ್ ಫ್ಯೂಚರ್ ಗೊತ್ತಾಗುತ್ತೆ. ಬಟ್ ನಾನು ಇದನ್ನು ಒನ್ ಟೈಮ್ ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಬೇಕು ಅಂತ ಹೇಳಿ ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡೆ. ಸೊ ಯಾವ ಪ್ರಾಡಕ್ಟು ಏನದು ನೋಡೋಣ ಬನ್ನಿ. ಸೊ ನಾನು ಈ ಒಂದು ಬಬಲ್ ಮಾಸ್ಕನ್ನು ಹಾಕೋಕ್ಕಿಂತ ಮುಂಚೆ ಮುಖವನ್ನು ಟೋನಿಂಗ್ ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ಮುಖದಲ್ಲಿರುವ ಯಾವುದಾದ್ರೂ ಧೂಳು ಅಥವಾ ಆ ರೀತಿ ಏನಾದರೂ ಇದ್ದರೆ ಸಂಪೂರ್ಣವಾಗಿ ತೆಗಿಬೇಕು. ಸೊ ಧೂಳು ಅಥವಾ ಬೇರೆ ಯಾವುದಾದ್ರೂ ಕಣಗಳು ಮುಖದ ಮೇಲೆ ಅಂಟಿದರೆ ಅದನ್ನು ಪೂರ್ತಿಯಾಗಿ ತೆಕ್ಕೋಬೇಕು. ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಿದ್ದೀನಿ. ನಿಮ್ಮ ಹತ್ರ ಟೋನರ್ ಇಲ್ಲದೇ ಇದ್ದರೆ ಅಥವಾ ಟೋನರ್ ಬಳಸೋದಕ್ಕೆ ನಿಮಗೆ ಇಷ್ಟ ಆಗದೇ ಇದ್ದರೆ ನೀವು ಹಾಲು ಅಥವಾ ಆಲಿವ್ ಆಯಿಲು, ಬಾದಾಮ್ ಆಯಿಲು, ಕೋಕೋನಟ್ ಆಯಿಲು ಯಾವುದನ್ನು ಸಹ ಬಳಸಿ ಈ ಒಂದು ಇದನ್ನು ಮಾಡ್ಬೋದು. ನಾನೊಂದು ಕಾಟನ್ ಪ್ಯಾಡನ್ನು ತೊಗೊಂಡು ಅದಕ್ಕೆ ಈ ಒಂದು ಬಯೋಟಿಕ್ ಅವರ ಬಯೋ ಕುಕುಂಬರ್ ಟೋನರನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಫಸ್ಟಿಗೆ ವೈಪ್ ಮಾಡ್ತಾಯಿದ್ದೀನಿ ನನ್ನ ಫೇಸ್ ತುಂಬ. ಸೊ ದಟ್ ಎಕ್ಸ್ಟ್ರಾ ಏನಾದರೂ ಮುಖದ ಮೇಲೆ ಅಂಟಿದ್ರೆ, ಧೂಳು ಅಥವಾ ಮೇಕಪ್ಪು ಇದ್ದರೆ ಎಲ್ಲ ಹೋಗಲಿ ಅಂತ ಹೇಳಿ. ನನ್ನ ಮುಖ ವಾಶ್ ಆಗಿತ್ತು, ಆದ್ರೂ ಸಹ ನೋಡಿ ಇಷ್ಟೆಲ್ಲ ಕೊಳೆ ಒಂಥರ ಬಂದಿದೆ. ಅಂದರೆ ಡೀಪಾಗಿ ಪೋರ್ಸ್ ಒಳಗೆ ಇರುವಂತಹ ಕೊಳೆಯನ್ನು ಸಹ ಇದು ತೆಗೆಯುತ್ತೆ. ಸೊ ಹಾಗಾಗಿ ಒಂದ್ಸಲ ಟೋನಿಂಗನ್ನು ಮಾಡ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಸ್ಟೆಪ್ಪು ಬಂದುಬಿಟ್ಟು ನಾನು ಸ್ಕ್ರಬ್ಬಿಂಗನ್ನು ಮಾಡ್ಕೊತಾ ಇದ್ದೀನಿ. ಸೊ ಸ್ಕ್ರಬ್ಬನ್ನು ಮಾಡ್ಕೊಳ್ಳುವಾಗಲೂ ಅಷ್ಟೇ ನನ್ನ ಹತ್ರ ವಾಲ್ನಟ್ ಎವರ್ ಯೂತ್ ಅವ್ರದ್ದು ವಾಲ್ನಟ್ ಸ್ಕ್ರಬ್ ಇದೆ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಆ ಸ್ಕ್ರಬ್ ಇಲ್ಲ ಅಂತಂದರೆ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಅಕ್ಕಿ ಹಿಟ್ಟು ಸಿಗುತ್ತೆ. ಸೊ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿ, ಅಥವಾ ನಿಮ್ಮದು ತುಂಬ ಡ್ರೈ ಸ್ಕಿನ್ ಇದ್ದರೆ ಈವನ್ ಜೇನುತುಪ್ಪವನ್ನು ಹಾಕಿ ಸ್ಕ್ರಬ್ ಮಾಡೋದ್ರಿಂದ ನಿಮಗೆ ಅದೇ ಒಂದು ಎಫೆಕ್ಟನ್ನು ಕೊಡುತ್ತೆ. ಸೊ ಎವರ್ ಯೂತ್ ವಾಲ್ನಟ್ ಸ್ಕ್ರಬ್ಬಿಂದ ನಾನು ಮುಖವನ್ನು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನನ್ನ ಫೇಸು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ತುಂಬಾ ಕ್ಲೀನ್ ಆಗಿದೆ ಈಗ ನನ್ನ ಫೇಸು. ಸೊ ಈಗ ಕ್ಲೀನ್ ಆದ ಫೇಸಿಗೆ ನಾನು ಈ ಒಂದು ಚಾರ್ಕೋಲ್ ಬಬಲ್ ಮಾಸ್ಕನ್ನು ಹಾಕ್ತಾ ಇದ್ದೀನಿ. ಸೊ ಚಾರ್ಕೋಲ್ ಇರೋದ್ರಿಂದ ಇದು ನಿಮ್ಮ ಫೇಸಿಗೆ ಆ್ಯಕ್ಚುಲಿ ಡೀಪಾಗಿ ನರಿಶ್ಮೆಂಟನ್ನು ಕೊಡುತ್ತೆ. ಸೊ ಇದು O3 ಅವ್ರದ್ದು ಚಾರ್ಕೋಲ್ ಬಬಲ್ ಮಾಸ್ಕು ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ನಾನು ತುಂಬ ದಿನದಿಂದ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೆ. ಫೈನಲಿ ಲಾಸ್ಟ್ ಟೈಮ್ ಅವರ ಪಿಂಕ್ ಸೇಲ್ ಏನಾಯಿತು ಅದರಲ್ಲಿ ಇದನ್ನು ಸಹ ತೊಗೊಂಡೆ ನಾನು. ಇದರ ಪ್ರೈಸ್ ಬಂದುಬಿಟ್ಟು $199. ಸೊ ಒನ್ ಟೈಮ್ ಯೂಸ್ ಮಾಡುವಂತಹ ಮಾಸ್ಕು. ನಾನು ಇದನ್ನು ಹಾಕಿ ತೋರಿಸ್ತೀನಿ ಹೇಗೆ ಮಾಡಬೇಕಂತ ಹೇಳಿ. ತುಂಬ ಕಡೆ ನಾನು ಇದರ ರಿವ್ಯೂವನ್ನು ನೋಡಿದ್ದೆ. ಆ್ಯಂಡ್ ಬಬಲ್ ಮಾಸ್ಕ್ ಅಂತಂದರೆ ತುಂಬಾ ಫನ್ ಇರುತ್ತೆ. ಯಾಕೆ ಅಂತಲೂ ತೋರಿಸ್ತೀನಿ ನಾನು. ಯಾಕೆಂತಂದರೆ ಇದನ್ನು ನಿಮ್ಮ ಮುಖದ ಮೇಲೆ ಹಾಕ್ಕೊಂಡಿದ್ದ ತಕ್ಷಣ ನಿಮ್ಮ ಮುಖದ ಮೇಲಿಂದ ಒಂದು ನೊರೆ ಟೈಪು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಫನ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನನಗೆ ಇದನ್ನು ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ನಾನು ಇದನ್ನು ತೆಗೆದಿದ್ದೀನಿ. ಇದು ಈ ರೀತಿ ಇದೆ. ಇದನ್ನು ನಾನು ಬಿಡಿಸ್ಬೇಕೀಗ. ಸೊ ನಾವು ಮ್ಯಾಜಿಕ್ ಬಿಗಿನ್ಸ್. ಸೊ ಏನಾಗುತ್ತೆ ನೋಡ್ತಾ ಹೋಗಿ. ತುಂಬ ಫನ್ ಇದೆ ಇವತ್ತು. ಲೈಟಾಗಿ ಟಿಂಗ್ಲಿಂಗ್ ಆಗ್ತಾ ಇದೆ. ಸೊ ಈಗ 10:42. ಲೆಟ್ ಮೀ ಸಿ. ಒಂದು 20 ನಿಮಿಷನಾದರೂ ನಾನು ಇದನ್ನು ಮುಖದ ಮೇಲೆ ಇಟ್ಕೋಬೇಕು. ಸೊ ಲೆಟ್ ಸಿ ಹೌ ಇಟ್ ಗೋಸ್. ಸೊ ಕೈಯಲ್ಲಿ ಆಲ್ರೆಡಿ ಬಬಲ್ಸ್ ಬಂದಿದೆ, ನೋಡ್ತಾ ಇರ್ಬೋದು.
ಸೊ ಈಗ ಆಲ್ಮೋಸ್ಟ್ 45 ಮಿನಿಟ್ಸ್ ಟು 50 ಮಿನಿಟ್ಸ್ ಆಗಿದೆ. ಮ್ಯಾಕ್ಸಿಮಮ್ ಎಷ್ಟು ನೊರೆ ಬರಬೇಕು ಅಷ್ಟು ಸಹ ನೊರೆ ಬಂದಿದೆ. ಸೊ ಹಾಗಾಗಿ ನಾನೀಗ ಇದನ್ನು ರಿಮೂವ್ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ಸೊ ಈಗ ನಾನು ಇದನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡೋದಕ್ಕಿಂತ ಮುಂಚೆ ಒಂದು ಕಡೆಯಿಂದ ನಾನು ಈ ಒಂದು ನೊರೆ ಆ ಒಂದು ಮಾಸ್ಕ್ ಮೇಲೇನಿದೆ ಅದನ್ನು ನನ್ನ ಸ್ಕಿನ್ ಮೇಲ್ಗೆ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಆ ಒಂದು ಮಾಸ್ಕ್ ಮೇಲೆ ಅದರ ಒಂದು ಸೆರಮ್ ಏನಿರುತ್ತೆ, ಚಾರ್ಕೋಲ್ನ ಸೆರಮು, ಅದರಿಂದನೇ ಒಂದು ನೊರೆಗಳು ಬಂದಿರೋದು. ಸೊ ಆ ಒಂದು ಸೆರಮನ್ನು ನಾವು ವೇಸ್ಟ್ ಮಾಡಬಾರ್ದು. ಆದಷ್ಟು ನಮ್ಮ ಸ್ಕಿನ್ನಿಗೆ ಅದನ್ನು ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ ಹಾಗಾಗಿ ಮೊದಲಿಗೆ ಆ ನೊರೆಯನ್ನೆಲ್ಲ ತೆಗೆದುಬಿಟ್ಟು ನನ್ನ ಸ್ಕಿನ್ ಮೇಲೆ ಹಚ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಿಧಾನವಾಗಿ ನಾನು ಮಾಸ್ಕನ್ನು ತೆಗೆದೆ. ತುಂಬಾ ರಿಲ್ಯಾಕ್ಸಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗೆ ಅನ್ನಿಸ್ತಾ ಇತ್ತು ಡೀಪಾಗಿ ನನ್ನ ಸ್ಕಿನ್ನಿಗೆ ನರಿಶ್ಮೆಂಟ್ ಸಿಕ್ಕಿದೆ ಈ ಒಂದು ಮಾಸ್ಕಿಂದ ಅಂತ ಹೇಳಿ. ಸೊ ಅದಾದಮೇಲೆ ನಾನು ಆ ಒಂದು ಸಿರಮ್ ಏನಿರುತ್ತೆ ಮುಖದ ಮೇಲೆ ಆ ಮಾಸ್ಕನ್ನು ತೆಗೆದ ಮೇಲೆ ಅದರಿಂದ ಕ್ಲೀನಾಗಿ ಒಂದು 5 ನಿಮಿಷ ಮುಖವನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಿಧಾನವಾಗಿ ಮುಖದ ಎರಡೂ ಕಡೆ ಕೆಳಗಿಂದ ಮೇಲಕ್ಕೆ ಹೋಗೋ ರೀತಿ ಮಸಾಜ್ ಮಾಡಬೇಕು. ಯಾವತ್ತೂ ಮುಖವನ್ನು ಮೇಲಿಂದ ಕೆಳಗಡೆ ತರೋ ರೀತಿ ಮಾಡಬೇಡಿ. ಸೊ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ಅದಾದಮೇಲೆ ಪ್ಲೈನ್ ವಾಟರಿಂದ ವಾಶ್ ಮಾಡಿದ್ರೆ ಸಾಕು, ಸೋಪ್ ಹಚ್ಚಬಾರ್ದು. ಅವತ್ತೊಂದಿನ ಅಟ್ಲೀಸ್ಟ್ ಸೋಪು ಅಥವಾ ಯಾವುದೇ ಕಾಸ್ಮೆಟಿಕ್ಸ್ ಹಚ್ಚಬೇಡಿ. ಸೊ ರಿಲ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿತ್ತು. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಖಂಡಿತ ಎಲ್ಲರೂ ಸಹ ಒಂದು ಸಲನಾದರೂ ಈ ಒಂದು ಬಬಲ್ ಮಾಸ್ಕನ್ನು ಟ್ರೈ ಮಾಡಬೇಕು. ಏಕೆಂದರೆ ತುಂಬಾ ಫನ್ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಒಂದೊಂದೇ ನೊರೆ ಬರ್ತಾ ಇದ್ದಾಗ ತುಂಬ ಒಂಥರ ಫನ್ನಿ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಒಳಗಡೆ ಒಂಥರ ಟಿಂಗ್ಲಿಂಗ್ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬೇಕು. ಖಂಡಿತ ನೀವು ಸಹ ಸಾಧ್ಯವಾದಾಗ ಈ ಒಂದು ಎಕ್ಸ್ಪೀರಿಯೆನ್ಸನ್ನು ಮಾಡಿ ನೋಡಿ ಅಂತಲೇ ನಾನು ಹೇಳ್ತೀನಿ. ಫೈನಲಿ ನನ್ನ ಸ್ಕಿನ್ನು ಸಹ ತುಂಬ ಬ್ರೈಟ್ ಆಗಿತ್ತು ಆ್ಯಂಡ್ ತುಂಬ ನರಿಷ್ಡ್ ಆಗಿ ಕಾಣಿಸ್ತಾ ಇತ್ತು. ನನಗೆ ಒಳಗಿಂದ ಒಂದು ನರಿಶ್ಮೆಂಟ್ ಸಿಕ್ಕಿದೆ ಈ ಒಂದು ಮಾಸ್ಕಿಂದ ಅಂತಲೇ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಸಹ ಟ್ರೈ ಮಾಡಬೇಕು ಅಂತಂದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನನ್ನ ಸ್ಟೋರೀಸನ್ನು ರೆಗ್ಯುಲರ್ ಆಗಿ ವಾಚ್ ಮಾಡಿ, ತುಂಬ ವಿಷಯನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಅಲ್ಲಿ ಅಂತ ಹೇಳ್ತಾ, ಆದಷ್ಟು ಬೇಗ ನಾನು ಲೈವ್ ಬರ್ತಾ ಇದ್ದೀನಿ. ಲೈವಲ್ಲಿ ಆದಷ್ಟು PCOD ಬಗ್ಗೆ ನನ್ನ ವಿಡಿಯೋ ಏನಿತ್ತು ಅದರ ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಲೈವ್ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಯಾವಾಗ ಬರ್ತೀನಿ ಅಂತ ಹೇಳಿ ನಾನು ಅನೌನ್ಸ್ ಮಾಡ್ತೀನಿ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಮತ್ತು ಸ್ಟೋರೀಸಲ್ಲಿ. ಸೊ ಮಿಸ್ ಮಾಡಿದೆ ಸ್ಟೋರಿಯನ್ನು ನನ್ನ ಕಮ್ಯುನಿಟಿ ಟ್ಯಾಬನ್ನು ಚೆಕ್ ಮಾಡಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮಲ್ಲಿ ಸಹ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.